ಮರ ಮರಾರಿ ಊರೆಲ್ಲ ಸುತ್ತಾಕಿದ್ರು ಒಂದೊಂದು ಹೆಣ್ಮಗಳು ಕಟ್ಟೆ ಮ್ಯಾಗ ಕುಂತಿರೋದು ಕಾಣತಿಲ್ಲಲ್ಲವ ಊರಾಗ. ಏನಿದಾರ ಇಲ್ಲ. ಮರ ಮರಾರಿ ಅಲ್ಲಿ ಮುಂದಿನ ಮನೆಗೆ ಹೋಗ್ಕಿಂತಡಿ ಏನೋ ಬಂದಂಗಾತವ. ಇವಕ್ಕ ಮರ ಇರ್ಬೇಕವು. ಮರ ಅವು ಹಂಗಾದ್ರೆ ಕರಿಯವ ತಗೊಳನ. ಮರ ಮರಾರಿ ಓ ಅಕ್ಕ ಇಲ್ವಾ ಇಲ್ಲಿ. ಹ್ಞೂ ಬರಾತೀನಿ. ಇರೋ ಬರೋ ಹೆಂಗ್ಸ್ರೆಲ್ಲ ಬಂದು ಒಂದ ಕಟ್ಟೆ ಮ್ಯಾಗ ಕುಂತ್ರ ಅಲ್ಲಿ ಒನ್ಯಾಗ ಎಲ್ಲಿಂದ ಕಾಣಿಸ್ಬೇಕು ಹೆಣ್ಮಕ್ಳು. ನಾನು ಒನ್ಯಾಗಿನ ಹೆಣ್ಮಕ್ಳೆಲ್ಲ ಎಲ್ಲೋ ಹೋಗಿದ್ದಾರೆ ಇವ್ರು ಅನ್ನತೀನಿ. ನೋಡಿದ್ರೆ ಇಲ್ಲ ಇದ್ದಾರೆ. ಏನು ಮೀಟಿಂಗ್ ಮಾಡತ್ತಾರ ಏನೋ ಇವತ್ತು. ಚಲೋ ನಾ ತಗೋ ಒಂದ ಹತ್ರಕ್ಕೆ ಬೋನ್ಗೇನೋ ಆಕೈತಿ ನನಗೆ. ಒಬ್ಬೊಬ್ರು ಒಂದೊಂದು ತಗೊಂಡ್ರಂದ್ರೆ ಇಲ್ಲ ವ್ಯಾಪಾರನ ಆಗ್ಬಿಡ್ತೈತೆ. ಹೆಂಗೋ ಊರೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಕ್ಕೆ ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆತು ನನಗೆ. ಬಾರಕ್ಕ ಇರ್ಲಿ ತಗೋರಿ. ಇಲ್ಲ ನಿಂದಿರ್ತೀನಿ. ಮರ ಬೇಕೈತ್ರಿ ನೋಡ್ರಿ, ಭಾಳ ಚಲೋ ಇದಾವ ಮರ. ಮತ್ತು ಒಂದು ಸಾನಿಗೆ ಐತ್ರಿ. ಇದೊಂದು ಗಟ್ಟಿ ಮರ, ಅವು ಮೇಲಿರೋ ಬೇರೆ ರೇಟ್, ಇದು ಕೆಳಗೆ ಕೈಯಾಗಿರೋದು ಬೇರೆ ರೇಟ್ ನೋಡ್ರಿ. ಎಷ್ಟು ಜೋಡಿ ಬೇಕಿತ್ರಿ? ಸದ್ಯಕ್ಕೆ ಈಗ ಒಂದೇ ಜೋಡಿ ಸಾಕು. ಮನ್ಯಾಗ ಮರ ಇದಾವೆ, ಏನು ಹೊಸಾವು ಬೇಕಿದ್ವು, ಅದಕ್ಕೆ ತಗೊಳತೀನಿ. ಹೆಂಗೆ ಕೊಡತಿ? ಮ್ಯಾಲಿರೋ ಮರ 150 ರೂಪಾಯಿಗೆ ಒಂದ್ರಿ, 300 ರೂಪಾಯಿಗೆ ಜೋಡಿ ಹಾಕ್ಕೊಡ್ತೀನಿ ನೋಡ್ರಿ. ಕೈಯಾಗಿರೋದು ಇದು ಒಂದು 200 ರೂಪಾಯಿಗೆ ಬೀಳ್ತೈತ್ರಿ ನಿಮ್ಗೆ. ಸಾನಿಗೆ 250, 200 ರೂಪಾಯಿಗೆ ಹಾಕ್ಕೊಡ್ತೀನಿ ತಗೊಳ್ರಿ. ಏನಕ್ಕ ಇಷ್ಟು ರೇಟ್ ಹೇಳತಿ? ಏನು ತಗೊಂಡಿಲ್ಲ ನಾವು ಮರ? ಕೊಡೋದು ಹೇಳೊಂದು ಸ್ವಲ್ಪ. ಅವತ್ತು ಎಲ್ಲ ಮ್ಯಾಗಿರೋ 300 ರೂಪಾಯಿ ಜೋಡಿ ಹೇಳತಿ ಅಲ್ಲ. ಮಾಲು ಹಂಗ ಐತ್ರಿ ಅಕ್ಕ, ಮಾಲಿಗೆ ತಕ್ಕಂಗೆ ನಾವು ರೇಟ್ ಹೇಳ್ತೀವ್ರಿ. ಬಿದ್ರಿನ ಮರ ರೀ ಅವು. ನೀವು 5 ವರ್ಷ 10 ವರ್ಷ ಬಳಸಿದ್ರು ಏನೇನಾಗೋದಿಲ್ಲ. ನೀವು ಬಳದು ಬೇಕಿದ್ರೆ ಮತ್ತೆ ಇದು ಮಾಡ್ಬೋದು. ಅದ ಬಳಸ್ಬೋದು ಗೊತ್ತೈತೆ. ಆದ್ರೆ ಕೊಡೋದು ಹೇಳ್ತೀರಾ ಅಷ್ಟು ರೇಟ್ ಹೇಳಿದ್ರೆ ಎಲ್ಲಿ ಕೇಳ್ಬೇಕು ನಾವು? ಅಯ್ಯ ಕೇಳ್ರಿ ಅಕ್ಕ, ಅದ್ರಾಗ ಏನೈತಿ? ನೀವು 10 ರೂಪಾಯಿ ಕೇಳಿದ್ರು ನಂಗೆ ಏನು ಬ್ಯಾಸ್ರಿ ಇಲ್ರಿ. ಯಾಕಂದ್ರೆ ವ್ಯಾಪಾರ ಐತ್ರಿ ಇದು. ನೀವು ಎಷ್ಟೇ ಕೇಳಿದ್ರು ನಮ್ಗೆ ಗಿಟ್ಟಿದ್ರೆ ಕೊಡ್ತೀವ್ರಿ, ಇಲ್ಲ ಅಂತಂದ್ರೆ ಇಲ್ಲ. ಕೇಳ್ರಿ, ಹೆಚ್ಚು ಕಡಿಮೆ ಹಾಕಿ ಕೊಡ್ತೀನಿ. ಯಾಕಂದ್ರೆ ನಾವು ಮರ ತಗೊಂಡಿವಿ, ಅದೇ ರೇಟಿಗೆ ಕೇಳ್ತೀನಿ ನಾನು. ಮತ್ತು ನೀನು 300 ರೂಪಾಯಿಗೆ ಹೇಳಿದ್ರೆ ನಾವು ಅಷ್ಟೇ ಕೇಳಿದ್ರೆ ಇಷ್ಟು ತೀರಾ ಕಡಿಮೆಗೆ ಹೇಳತ್ತೀನಿ ಅಂತ ನೀನು ಸಿಟ್ಟು ಮಾಡ್ಕೊಂಡ್ರೆ ಏನು ಮಾಡ್ತಿ? ಅದಕ್ಕೆ ಬ್ಯಾಡ್ ತಗೊಂಡು ನೋಡೋಣ. ಸಂತೆಗೆ ಹೋದ್ರೆ ತಗೊಂಡು ಬರ್ತೀನಿ ನಾನು. ಪಾಪ ಮತ್ತು ನಿನಗೆ ಇಳಿಸಿ ಮತ್ತು ತಗೊಂಡಿಲ್ಲ ಅಂತಂದ್ರೆ ನಿನಗೆ ಇದು ಮಾಡೋದು ಬೇಡ. ಬ್ಯಾಡ್ ತಗೋಕ. ಅಯ್ಯ ಸಂತ್ಯಾಗ ಇದ್ರಕ್ಕಿಂತ ರೇಟ್ ಹೇಳ್ತಾರೆ ಅಕ್ಕ. ಯಾವ ವರ್ಷಕ್ಕೆ ತಗೊಂಡಿದ್ರಿ ನೀವು ಮರ? ಈಗ ಹೋಗಿ ಕೇಳಿ ಹೋಗ್ರಿ. 500 ರೂಪಾಯಿ ಜೋಡಿ ಆದ್ರೆ ಹೇಳ್ತಾರೆ. ನಾವೇ ಇನ್ನು ಮತ್ತು ಹೋಗಿ ಮಾರೋರು ಏನು ನಮ್ಗೆ ಇಟ್ಟೋದಿಲ್ಲ. ಎಷ್ಟು ಒಂದು 10 ರೂಪಾಯಿ ಇದ್ರೆ ಸಾಕು ಅಂತೀವಿ, ಮಾರ್ತೀವಿ. ನೋಡೋಣ ಸ್ವಲ್ಪ ಕೇಳ್ರಿ. ಕೇಳ್ದನ ಬ್ಯಾಡ ಅಂತಂದ್ರೆ ಹೆಂಗ್ರಿ ಇದು? ಏನಿಲ್ಲ ಸರ್ಜಿ, ಎಷ್ಟ ಕೇಳೋಣ? ನಂಗೇನು ಗೊತ್ತಾಗೋದಿಲ್ಲ ಅಕ್ಕ, ಏನು ವ್ಯಾಪಾರ ಮಾಡಿಲ್ಲ ನಾನು. ಎಲ್ಲ ನಮ್ಮ ಅತ್ತೆನ ಮಾಡ್ತೈತೆ. ನೋಡಿ ಎಷ್ಟಕ್ಕೆ ಗಿಟ್ರೆ ತಗೋ, ಇಲ್ಲ ಅಂತಂದ್ರೆ ಬೇಡ. ಎಷ್ಟಕ್ಕೆ ಕೇಳ್ಬೇಕಂತಿದ್ದೀನಿ ನೀನು? ಏ ನಾನು ಹೋಗೋಗಿ ನಿನ್ ಕೇಳತ್ತೀನಲ್ಲ. ಅದು ಗಟ್ಟಿ ಮರ 200 ರೂಪಾಯಿ ಹೇಳತ್ತಾಳವಳು. ತಲೆ ಮ್ಯಾಗಿರೋ 150 ರೂಪಾಯಿ ಒಂದು ಬಿದ್ದಂಗೆ ಹಾಕೈತದು. 100 ರೂಪಾಯಿ ಕೇಳೋಣ. ಅಷ್ಟೇ ಇರ್ಬೇಕು ತಗೊಳಕ. ಕೇಳಿ ನೋಡು. ಪಾಪ ಬಿಸ್ಲಾಗ ನಿಂತ್ಕೊಂಡೈತವಕ್ಕ. ಓರಕ್ಕ ಇಲ್ಲಿ ಕುಂದ್ರು ಬಾ. ಅವಕ್ಕ ಕುಂದ್ರಲೇ ಅಲ್ಲಿ. ಬಾರಕ್ಕ ಕುಂದ್ರು ಬಾ, ಕೇಳ್ತೀವಿ ಬಾ. ಆಯ್ತು ಕೇಳ್ರಿ. ಮರ ನೋಡ್ರಿ ಅದು ಹೆಂಗೈತೆ, ಭಾರಿ ಗಟ್ಟಿ ಐತ್ರಿ ಅಪ್ಪ. ಯಾರೋ ಒಬ್ರು ತಗೊಂಡ್ರಿ ಇಲ್ಲಿ ಪಕ್ಕದೂರಾಗ. ಜೋಡಿಲೇ ತಗೋಬೇಕು ಅಂತ ತಗೋಬಾರ್ದಂದ್ರು ದುಡ್ಡಿಲ್ಲಕ್ಕ. ಒಂದ ತಗೋತೀನಿ ಸಾಕು, ಇನ್ನೊಂದು 5 ತಗೋ ನಮ್ಮ ಮನ್ಯಾಗ ಅಂತ ಒಂದ ತಗೊಂಡ್ರಿ. ಈಗ ಇದನ್ನ ಮಾರ್ಬೇಕಂದ್ರೆ ಇದೊಂದ ಅಂತ ಯಾರು ತಗೊಳತಿಲ್ಲ. ಇದ್ರಾಗೊಂದು ಮಾಡಿ ತಗೋತೀರಿ. ಮರ ಏನು ಚಲೋ ಐತೆ, ಆದ್ರೆ ಭಾರಿ ರೇಟ್ ಹೇಳತ್ತೆ ಇದಕ್ಕೆ. ಒಂದು ತಗೋಬಾರ್ದು. ಹೌದು, ಯಾರ ಪುಣ್ಯದಗೈತಿ ಒಂದೇ ಒಂದು ಮರ ತಗೊಂಡಿದ್ದೆ. ಜೋಡಿಲೇ ತಗೋಬೇಕು. ಇದ್ರಾಗೊಂತಂದ್ರೆ ಮತ್ತೆ ರೇಟ್ ಕೆಳಗೆ ಮೇಲೆ ಆಕೈತಿದೆ. ಸಾನಿಗೆ ನೋಡೋಣ ಕೊಡಿಲಿ. ಈ ತಗೋರಿ. ಅಯ್ಯ ಎಷ್ಟು ಹೇಳಿದ್ನಿರಿ, ಒಂದ ತಗೋಬಾರ್ದು ಒಳ್ಳೇದಲ್ಲ ಅಂತಂದ್ರು. ಮತ್ತು ಬ್ಯಾಡಕ್ಕ ಒಂದ ಸಾಕು, ನಮ್ಮ ಮನ್ಯಾಗ ಐತಂತೆ ಇದು ಮಾಡಿ. ಪಾಪ ಸಣ್ಣ ಹುಡುಗಿ ಐತೆ, ಗೊತ್ತಾಗೋದಿಲ್ಲ ಏನೋ ಬಿಡು ಅಂತ. ಬೋನಿಗೆ ಆಗಿದ್ದಿಲ್ಲ ನನಗೂ. ಇರ್ಲಿ ಬಿಡು ಅಂತ ನಾನು ಕೊಟ್ಟು ಬನ್ನಿ ಆ ಕಡೆ. ಹಂಗಾದ್ರೆ ಗೊತ್ತಿಲ್ದಂಗೆ ತಗೊಂಡಿರ್ತೈತೆ ಪಾಪ. ಇದು ಸಾನಿಗೆ ಎಷ್ಟಂದಿ? 250 ಇದನ್ನ ಇಷ್ಟಕೊಂಡ್ ರೇಟ್ ಹೇಳತಿ. ಕಡಿಮೆ ಮಾಡೋನ್ ಸ್ವಲ್ಪ. ತಗೋರ್ ಎಲ್ಲಿಗೆ ತಗೋಬೇಕು ನಾವು? ಇದಕ್ಕೆ ನಾನು ಹೈ ಗಿರಿಜಕ್ಕ ಹೋಗತೈತಿ. ಓ ಗಿರಿಜಕ್ಕ, ಬಾಬಾ. ಯಾರದು ಗಿರಿಜಕ್ಕ? ಚಲೋ ಆತಗೋ, ಒಬ್ಬೊಬ್ರಿಗೆ ಕರೆಯತ್ತಾರ. ವ್ಯಾಪಾರ ಭಾರಿ ಜೋರ್ ಆಕೈತ್ ನಂದು ಇವತ್ತು. ಏನು ಫುಲ್ ಮಿಂಚಿಂಗ್ ನಮ್ ಗಿರಿಜಕ್ಕ ಇವತ್ತು. ಚಲೋ ಆತವ ಯವ. ನಂಗೆ ಮೊದ್ಲ ವ್ಯಾಪಾರ ಮಾಡೋಕೆ ಬರೋದಿಲ್ಲ. ಫಸ್ಟ್ ಕ್ಲಾಸ್ ನಮ್ ಗಿರಿಜಕ್ಕ ವ್ಯಾಪಾರ ಮಾಡೋದ್ರಾಗ. ಹೆಂಗೋ ಬಂದಿದ್ದು ಚಲೋ ಆತ. ಎತ್ಲಾಗ ಹೋಗತ್ತಿತ್ತ ಏನು ಈ ಕಡೆಗೆ? ಏನ್ ರವ, ಏನ್ ಭಾರಿ ವ್ಯಾಪಾರ ಮಾಡತ್ತೀರಿ ನೀವು? ಅರೆ ಗಿರಿಜಂದು ಅಕ್ಕ ಇನ್ನು ಏನ್ಗೆ ವ್ಯಾಪಾರ ಮಾಡಿಲ್ಲ. ಅವ್ರು ಜಾಸ್ತಿಗೆ ರೇಟ್ ಹೇಳತ್ತಾರ, ಇವ್ರು ಕಡಿಮೆಗೆ ರೇಟ್ ಕೇಳತ್ತಾರ. ಇನ್ನು ತಗೊಂಡು ಇಲ್ಲ. ಹೌದೇನು? ವ್ಯಾಪಾರ ಅಂದ್ರೆ ಹಂಗ. ಮತ್ತೆ ಅವ್ರು ಜಾಸ್ತಿ ಹೇಳ್ತಾರೆ. ನೋಡಿ ಗಿಟ್ರ ತಗೋರಿ, ಇಲ್ಲ ಏನಾದ್ರೂ ಒಂದು ಮಾಡ್ರಿ. ಆತತ್ ಬರ್ಲ, ನಾನು ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತವ ನನಗೆ. ಎಲ್ಲಿಗೆ ಹೋಗಿ ಬಾಯಿಲ್ಲ? ಅಷ್ಟು ಗಂಟ್ಲು ನೋವು ಮಾಡ್ಕೊಂಡು ಯಾಕೆ ಹೋಗಿ? ನಿನ್ಗೆ ವ್ಯಾಪಾರ ಮಾಡಕ್ ಬರೋದಿಲ್ಲ? ಒಂದು ಸ್ವಲ್ಪ ನೋಡ್ ಬಾ ಅಂತ ಕರೆದ್ರ ಆತಾತ ಹೋಗ್ತೀನಿ. ಅರ್ಜೆಂಟ್ ಕೆಲಸ ಆಯ್ತಂತ. ಬಾ ಏನಾಗೋದಿಲ್ಲ, ಆಮೇಲೆ ಹೋಗಿ ಮಾಡು ಅಂತ. ಇದು ಅರ್ಜೆಂಟ್ ಕೆಲಸ ಏನಲ್ಲ ಬಿಡೋದು. ರೇಖಾ ಸರಿ, ಆ ಕಡೆಗೆ ಇಲ್ಲಿ ಬಂದು ಕುಂದಿರ್ಲಿ. ಅಯ್ಯಯ್ಯೋ ಹೊಡೆಯಾಕ ಬರ್ತೀಯಲ್ಲವ ನಿನ್ನೆ.
ಅರ್ಜೆಂಟ್ ಕೆಲಸ ಆಯ್ತು, ಒಂದು ಸ್ವಲ್ಪ ದುಡ್ಡು ಬರೋದ ಅದಕ್ಕೆ ಹೋಗಾತೀನಿ ಅಂದ್ರು ಮತ್ತು ಇರು ಅಂತ ಇರ್ತಿದ್ದಿಲ್ಲ. ನಾನು ಮಾಡಿ ವ್ಯಾಪಾರ ನನ್ಕಿಂತ ಚಲೋ ನೀನ ಮಾಡ್ತಿ. ನೋಡಿ ಗಿಟ್ರ ತಗೋ, ರೇಟಿಗೆ ನಿನ್ ತಕ್ಕಂಗೆ ತಗೋ, ಇಲ್ಲ ಅಂತಂದ್ರೆ ಬೇಡ. ಎಷ್ಟ ಕೊಡ್ತೀಯಕ್ಕ ಇದು? ಕೇಳ ಮತ್ತೆ ಹೋಗುವಂತೆ ತಗೋ, ಏನ್ ಭಾಳ ತಕ್ಕೈತೆ ಈಗ ರೇಟ್ ಕೇಳಿದ್ದಿ, ಎಷ್ಟಕ್ಕೆ ತಗೋಬೇಕು ತಗೋಬಾರ್ದು ಅನ್ನೋದು ಹೇಳೋಗಿ. ಇಲ್ಲೇನು ಏನು ಮರ ಅಷ್ಟ, ಇವು ಏನು ಬೇರೆ ಇಲ್ಲ. ಇದು ನನ್ನ ಕೈಯಾಗಿರೋದು ಸಾನಿಗೆ 250 ಅಂತೆ, ಅಲ್ಲಿ ರೇಖಾ ಕೈಯಾಗಿರೋದು ಅದು ಮರ 200 ರೂಪಾಯಿ ಅಂತೆ. 200 ರೂಪಾಯಿ ಅಲ್ಲಕ್ಕ? ಹೌದಕ್ಕ, ಮರ 200 ರೂಪಾಯಿ, ಸಾನಿಗೆ 250, ಇವು 300 ರೂಪಾಯಿ ಜೊತೆ. ಸಾನಿಗೆ 200 ರೂಪಾಯಿ ಹಾಕೊಡ್ತೀನಿ ಅಂದಿದ್ದೆ ಅಲ್ಲ? 250 ರೂಪಾಯಿಗೆ ಹೇಳಿದ್ನಿ ರೀ, 200 ರೂಪಾಯಿಗೆ ಹಾಕೊಡ್ತೀನಿ ತಗೊಳ್ರಿ. ಏನೇ ಆ ಮರ 200 ರೂಪಾಯಿ, ಇದು 250, ಇವು 300 ರೂಪಾಯಿ ಜೊತೆ. ಅಯ್ಯವ್ವ, ಏನ್ ತಗೋಬೇಕಂತ ಹೇಳತಿ, ಏನ್ ತಗೋಬಾರ್ದಂತ ಹೇಳತಿ? ವ್ಯಾಪಾರ ಆಗ್ಬೇಕಿಲ್ಲ ನಿಂದೆ? ಆಗ್ಬೇಕಲ್ರಿ ಅಕ್ಕ, ವ್ಯಾಪಾರ ಆಗ್ಬೇಕಂತನ ಅದೇ ಗತೆಯಲ್ಲಿ ಬಸ್ಸಿಗೆ ಬಂದು ಊರೂರು ಬಿಸಿಲಾಗ ತಿರ್ಕೊಂಡು ಯಾಕೆ ಮಾರ್ತೀವಿ ಹೇಳ್ರಿ? ಮಾರ್ತಿರವ ನೀವು ಕಷ್ಟಪಟ್ಟು, ಅದ್ರ ಬಗ್ಗೆ ಹೇಳತ್ತಿಲ್ಲ ನಾನು. ಆದ್ರೂ ತೀರಾ ಇಷ್ಟು ರೇಟ್ ಹೇಳಿದ್ರೆ ತಗೊಳ್ಳೋರು ಎಲ್ಲಿಗೆ ತಗೋಬೇಕು ಹೇಳಿ, ಕೇಳೋರು ಎಲ್ಲಿಗೆ ಕೇಳ್ಬೇಕು? ಏನ್ ನಾವು ತಗೊಂಡಿಲ್ಲ ಮರಗಳು, ಈಗ ಸಂತ್ಯಾಗದು ಇದಕ್ಕಿಂತ ಕಡಿಮೆ ಕೊಡ್ತಾರೆ, ಆದ್ರೆ ಯಾಕೆ ತಗೊಂಡ್ ಬರೋಲ್ಲ ಹೇಳ? ಬಿಡು, ಮತ್ತೆ ಅಲ್ಲಿಂದ ಯಾರು ಹೊತ್ಕೊಂಡು ಬರ್ತಾರೆ? ಮಾರೋರ ಹತ್ರನೂ ತಗೊಂಡ್ರೆ ಆಕೇತಂತೆ, ಇಲ್ಲಿ ಬಂದವ್ರ ಹತ್ರ ಕೇಳಿದ್ರೆ ನೀವು ಹಿಂಗೆ ರೇಟ್ ಹೇಳ್ತೀರಿ. ಅದಕ್ಕೆ ಬಿಡು, ಮತ್ತೆ ಹೆಂಗೋ ಹೋಗಿರ್ತೀವಿ, ಅಲ್ಲ ತಗೊಂಡ್ ಬಂದ್ರೆ ಆಕೇತಂತ ಅಲ್ಲಿ ತಾನೇ ತಗೊಂಡ್ ಬರ್ತೀವಿ. ಕೇಳ್ರಿ ಅಕ್ಕ, ನೀವು ಎಷ್ಟಕ್ಕೆ ಕೇಳ್ತೀರಾದ್ರೆ ಹೇಳ್ರಿ, ಆಮೇಲೆ ಕೊಡೋದು ಬಿಡೋದು ನೋಡ್ತೀನಿ ನಾನು. ನನಗೂ ಆಗ್ಬೇಕಲ್ರಿ, ಉಳಿಬೇಕಲ್ರಿ 10 ರೂಪಾಯಿ. 10 ರೂಪಾಯಿ ಏನು 50 ರೂಪಾಯಿನೂ ಉಳಿತೈತಿ ನಿಂಗೆ ನಾವು ಕೇಳೋ ರೇಟಿಗೆ ಕೇಳಿ ನಾನು. ಅಯ್ಯೋ ಕೇಳ್ರಿ ಪಾಪ, ಅದ್ರಾಗ ಏನೈತೆ? ನೀವು 10 ರೂಪಾಯಿ ಕೇಳಿದ್ರು ನಂಗೇನು ಬೇಸರ ಆಗೋದಿಲ್ರಿ. ಕೇಳ್ರಿ ನೋಡೋಣ ಎಷ್ಟೇ ಕೇಳ್ತೀರಿ. ಕೇಳ್ತೀನಿ, ಆದ್ರೆ ನಂದೊಂದು ಸ್ವಲ್ಪ ಕಡಾಮುಡಿ ಮಾತು ನೋಡವ, ಮತ್ತೆ ಬೇಸರ ಆಗೋದು, ಎದ್ದೋಗೋದು, ಸಿಟ್ಟು ಮಾಡೋದು ಅವೆಲ್ಲ ಮಾಡೋಂಗಿಲ್ಲ. ನೀನೇ ಹೇಳಿದಿ ಈಗ ನಾನು 10 ರೂಪಾಯಿ ಕೇಳಿದ್ರು ನೀನೇನು ಬೇಸರ ಮಾಡ್ಕೊಳ್ಳೋದಿಲ್ಲ ಅಂತ. ಕೇಳ್ತೀನಿ ನೋಡು, ಅಷ್ಟೇ ಗಿಟ್ರೆ ಕೊಟ್ಟೋಗು, ಇಲ್ಲ ಅಂತಂದ್ರೆ ಬೇಡ. ಅಲ್ಲ ಸುಶೀಲ? ಕೇಳಕ್ಕ. ಸರೋಜಂದ ಅಕ್ಕ, ನೀನು ಮರ ತಗೋತಿ? ಇಲ್ಲಕ್ಕ, ಎಲ್ಲ ನಮ್ಮ ಅತ್ತೇನು ತಗೊಂಡ್ ಬರ್ತೈತಿ, ನಾನು ಏನು ತಗೊಳ್ಳೋದಿಲ್ಲ. ಇದೆಷ್ಟಂದು? 300 ರೂಪಾಯಿ ಜೊತೆ. 300 ರೂಪಾಯಿ ಕೊಡಂಗೇನಿಲ್ಲ ಇವು. ಇನ್ನು ರೇಖಾ ಕೈಯಾಗೈತೆ ನೋಡು, ಅದು ಕೊಡ್ಬೋದು, ಆದ್ರೂ ತೀರಾ ಅದು ಭಾಳ ರೇಟ್ ಅದ. ಇದು ಕೇಳ್ತೀನಿ ನೋಡಿ, ಎಷ್ಟು? 160 ರೂಪಾಯಿ ಜೊತೆ ನೋಡಿದೆ. ಹೌದು? ಹೌದಾ? ಮತ್ತೆ ಇವಕ್ಕೆ ಇಷ್ಟ ರೇಟ್? ರೇಖಾ, ಸುಶೀಲ, ಮರ ಮತ್ತು ಸಾನಿಗೆ ಕೊಡ್ರಿ, ಇಲ್ಲಿ ನೋಡಿ ಹೇಳ್ತೀನಿ ಅವಕ್ಕೆ ಎಷ್ಟು ಕೊಡ್ಬೇಕು? ಬ್ಯಾಡ್ ಬಿಡಕ್ಕ, ಹೇಳಿದೆ ಅಲ್ಲ ಈಗ, ಮತ್ತೆ ನೋಡಿ ಹೇಳಿ. ಅವನ್ನ 50 ರೂಪಾಯಿ ಜೊತೆ ಕೇಳಿದ್ರೆ ನಾವು ಎಲ್ಲಿಂದ ಕೊಡ್ಬೇಕು ಹೇಳು? ಮೊದಲ ಬಡವರು 10 ರೂಪಾಯಿ 20 ರೂಪಾಯಿ ಉಳಿತದಂತೆ, ಊರೂರು ಅಡ್ಡಾಡ್ಕೊಂತ ಮಾರ್ತೀವಿ. ನೀವು ಇಷ್ಟು ಕಡಿಮೆ ಕೇಳಿದ್ರೆ ಎಲ್ಲಿಂದ ಕೊಡ್ಬೇಕು ಹೇಳಿ ನಾವು? ಬ್ಯಾಡ್ ತಗೋ, ಇರ್ಲಿ. ನೋಡಿ, ನಿನ್ಗೆ ವ್ಯಾಪಾರ ಬೇಡ ಅಂತಂದ್ರೆ ಹೋಗಿ, ಏನು ಮಾಡಕ್ ಬರೋದಿಲ್ಲ ಅಲ್ಲ ಸುಶೀಲ? ಏನು ತೀರಾ ಕಡಿಮೆ ಕೇಳಿದ್ ನಾನು? 80 ರೂಪಾಯಿಗೊಂದು ಮರ, ಅದು ಕಡಿಮೆ ನಿನಗೆ? ಇನ್ನು 50 ರೂಪಾಯಿ 40 ರೂಪಾಯಿಗೊಂದು ಕೇಳಿದ್ರೆ ಹೌದು ಬಿಡವ, ಭಾಳ ಕಡಿಮೆ ಕೇಳಿವಿ, ನಮಗೂ ಇದು ಇಲ್ಲ ಮನುಷ್ಯತ್ವ ಅಂತ ಅನ್ನೋದಾದ್ರೆ ಅದೊಂದು. 80 ರೂಪಾಯಿಗೊಂದು 160 ರೂಪಾಯಿಗೆ 2 ಅಂತ ಹೇಳತ್ತೀನಿ ನಾನು. ಆದರೂ ಹಿಂಗೆ ಹೇಳಿದ್ರೆ ಏನು ಮಾಡಕ್ ಬರೋದಿಲ್ಲ. ಅವು ಏನು ಮರ ತಗೊಂಡಿಲ್ಲ ನಾನು ಎಷ್ಟಕ್ಕೆ ತಡಿ, 70 ರೂಪಾಯಿಗೊಂದು ಮರ ತಗೊಂಡಿನಿ, ಇನ್ನೂ 10 ರೂಪಾಯಿ ಹೆಚ್ಚಿಗೆನ ಹೇಳೀನಿ ನಾನು. ಅದೇ ಆ ವರ್ಷಕ್ಕೆ ತಗೊಂಡಿದ್ದೆ ಏನು ನೀನು? ಅದೇ ರೇಟಿಗೆ ಈಗ ಕೇಳಿದ್ರೆ ಹೆಂಗೆ ಕೊಡೋಕ್ಕಾಕೈತೆ ಹೇಳಿ? ಈಗ ತಿನ್ನೋ ತರಕಾರಿ ಸಮೇತ 150 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ, 80 ರೂಪಾಯಿ ಕೆಜಿ ಆಗಿದಾವಂದ್ರೆ ಮತ್ತು ಇವು ಮರ ಆಗೋದಿಲ್ಲ ಹೇಳಕ್ಕ. ಕೇಳ್ರಿ, ಏನು ತೀರಾ ಭಾಳ ಕಡಿಮೆ ಆಗ್ತದೆ. ತಗೊಂಡು 1-2 ತಿಂಗಳಾಗಿಲ್ಲ ವಯವ, ಹೊಸ ಹಂಗ ಅಟ್ಟದ ಮ್ಯಾಗ ಇಟ್ಟಿನಿ, ಬಳಸಿಲ್ಲ ಅವು, ಹಳೆವ ಇದಾವೆ ಬಿಡು, ಹೊಸ ಎದಕ್ಕಾದ್ರೂ ಬರ್ತಾವು, ಬೆಳೆದ್ರೆ ಮತ್ತೆ ಇನ್ನೇನಂತ ಹಂಗ ಇಟ್ಟಿನ ಅವಕ್ಕೆ. ಬೇಕಿದ್ರೆ ತೋರಿಸ್ತೀನಿ ಬಾ ನಿನಗೆ. 70 ರೂಪಾಯಿಗೆ 2025ರಾಗ ತಗೊಂಡಿನಿ, 2 ತಿಂಗಳಾಗಿಲ್ಲ. ನಿಂಗೆ ಅಷ್ಟು ಸುಳ್ಳು ಹೇಳತ್ತೀನಿ ಅಂದ್ರೆ ನಂಬಿಕೆ ಬರತ್ತಿಲ್ಲ ಅಂದ್ರೆ ನನ್ನ ಮ್ಯಾಗ. 70 ರೂಪಾಯಿಗೆ ಏನು ಮರ ತಗೊಂಡಿದ್ನಿ ನೋಡಿ. ಆ ಎಮ್ಮಂದು ಫೋನ್ ನಂಬರು ಬರ್ದು ಒಂದು ಚೀಟ್ಯಾಗ ಸಿಕ್ಸಿನಲ್ಲಿ ನಮ್ಮ ಮನ್ಯಾಗ. ಬೇಕಿದ್ರೆ ಬಾ, ನಮ್ಮ ಮನ್ಯಾಗ ಫೋನ್ ಐತೆ, ಮಾಡೋಣ ಬಾ ಅಲ್ಲಿ ಹೋಗಿ. ನಾನು ಹೋಗಿ ಅಲ್ಲಿ ಫೋನ್ ಮಾಡೋದು, ಆಮೇಲೆ 70 ರೂಪಾಯಿ ಕೊಟ್ಟು ಹೋಗಿರೋದು ಖರೇನ ಆದರೆ ಬ್ಯಾಡ್ ತಗೋ. ಮತ್ತು ಈ ಮಾರೋದ ಇದು 80 ರೂಪಾಯಿಗೆ ಹೋದ್ರೆ ಹೋಗ್ಲಿ, ಏನು 20-30 ರೂಪಾಯಿ ಉಳಿತಾವೆ. ಸಾಕು ತಗೋ. ಆತಾತೆ, ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಡ್ತೀನಿ ತಗೊಳ್ರಿ. ಮತ್ತು ಗಂಡನ ಮನೆಯಿಂದ ನನ್ನ ಮಗಳು ಬರೋಳಿದಾಳ್ರಿ, ಜಲ್ದಿ ಒಂದು ಸ್ವಲ್ಪ ಬೋನಿಗೆ ಅಷ್ಟು ಮಾಡಿ ಹೋಗ್ತೀನಿ ನಾನು. ಹೌದೇನು? ತಗೋ ಹೋಗು ಅಂತ. ಇದು 160 ರೂಪಾಯಿ ಜೊತೆ. ಸುಶೀಲ, ಸನಿಗೆ ತಗೋತೆ? ಅದು ತಗೋಬೇಕಂತ ಮಾಡಿದ್ನಿ, 200 ರೂಪಾಯಿ ಹೇಳತ್ತೈತವಕ್ಕ. ಎಲ್ಲಿ ತಗೋತಿ ಬಿಡು, ಬ್ಯಾಡಿಗೆ ಮರ ಅಷ್ಟೇ ತಗೋತೀನಿ ಸಾಕು. ಕೇಳ್ರಿ, ಅದನ್ನು ಹಾಕೊಡ್ತೀನಿ. ಗಿರಿಜಾಕ, ನೀನ ಕೇಳ, ಸನಿಗೆ ಅದು 100 ರೂಪಾಯಿಗೆ ಹಾಕೊಡು, ಬರ್ತೈತೆ. ಖರೇನ ಬರೋದಿಲ್ರಿ ಅಕ್ಕ, ಭಾಳ ಕಡಿಮೆ ಆಗತ್ರಿ. ಅದು 250 ರೂಪಾಯಿಗೆ ಹೇಳಿದ್ನಿರಿ ನಾನು, ಮತ್ತು ಕಡಿಮೆಗಾದ್ರೆ 200 ರೂಪಾಯಿ ಹೇಳಿದ್ನಿ. ನೀವು 100 ರೂಪಾಯಿ ಕೇಳಿದ್ರೆ ನೋಡ್ರಿ, ಒಂದು 120 ರೂಪಾಯಿಗೆ ಹಾಕ್ತೀನಿ ತಗೊಳ್ರಿ. ಏನವ ಸುಶೀಲ, 120 ರೂಪಾಯಿ ಅಂತ ನೋಡಿ ತಗೋತಿ? ತಗೋ ಪಾಪ, ಮತ್ತು ಅವ್ರಿಗೂ ಹೊತ್ಕೊಂಡು ಅಡ್ಡಾಡಿದ್ ಬೇಕು ಇಲ್ಲಿ. ಮರ ಅದೇ ರೇಖಾ, ನೀನು ತಗೋತಿ? ಬ್ಯಾಡಕ್ಕ, ಇದಾವ ಬ್ಯಾಡ. ತಗೋ ಸುಶೀಲ, ಜಲ್ದಿ ಕೊಡವ ದುಡ್ಡು. ಇದರದ್ದು
120 ಅದರದ್ದು 160 ಅಂದ್ರೆ 280 ಆಕೈತಿ ನೋಡು. ಕೊಡು ಜಲ್ದಿ ಪಾಪ ಮತ್ತೆ ಲೇಟ್ ಆಗತೈತಂತೆ. ಆತ ತಗೋ, ಮತ್ತೆ ನಂಗೂ ಲೇಟ್ ಆಗತೈತಿ ಮಾಡಿದ್ನಿ ನೋಡಿ ವ್ಯಾಪಾರ. ಹೋಗ್ಲಾ ನಾನು? ಹ್ಞೂ ಆತ ತಗೋ ಅಕ್ಕ, ಕೊಡ್ತೀನಿ ಈಗ. ಹೋಗೋಗ್ ಪಾಪ, ನಿಂಗೆ ಲೇಟ್ ಆಗತೈತೆ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಇರ್ಲಿ ತಗೋ, ನಡೀತೈತೆ. ವೆಲ್ಕಮ್ ವೆಲ್ಕಮ್. ಮರ ಮರಾರಿ